ಹಾಗೆ ಹಾಸ್ಪಿಟಲ್ ಮತ್ತು ಹಾಗೆ ಬ್ಲೌಸ್ ವರ್ಕ್ ಮಾಡಿಸೋಣ ಅಂತೇಳಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಸೊ ಹಾಗೇನೆ ಸ್ನೇಹಿತರೆ, ನಾನು ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡ್ಬೇಕಾದ್ರೆ ಗಾಗಲ್ಸ್ ನಾನು ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ ಅಲ್ಲಿ ತಗೊಂಡಿದ್ದು. ಅಂಡ್ ದ ಸರ್ವಿಸ್ ಇಸ್ ಎಕ್ಸ್ಟ್ರೀಮ್ಲಿ ವೆಲ್. ನಾನು ಆಕ್ಚುಲಿ ಯಾವ ತರ ಬೇಕು ಅಂತ ಹೇಳಿದ್ದೆ ಅಲ್ಲಿ, ಐ ಡೋಂಟ್ ನೋ ಇಸ್ ನೇಮ್. ನಾನು ಅವ್ರಿಗೊಂದು ಸಾಂಗ್ ಡೆಡಿಕೇಟ್ ಮಾಡಿದೆ. ಅವ್ರು ಎಷ್ಟು ಚೆನ್ನಾಗಿ ಕೇಳಿದ್ರು ಅಂದ್ರೆ, ಸರ್ ಗೋ ವಿತ್ ದಿಸ್ ಪೋಲರೈಸ್ ಗ್ಲಾಸ್ ಅಂತ ಬರುತ್ತೆ, ಅದನ್ನ ಹೀಗೆ ಮಾಡ್ಬೇಕು, ಯಾವಾಗ್ಲೂ ಗಾಗಲ್ಸ್ ಹಾಕೋಬಾರ್ದು ಸರ್. ಜಸ್ಟ್ ನಿಮ್ ಶೋ ಎಷ್ಟೊತ್ತಿರುತ್ತೆ ಅಷ್ಟು ಹಾಕಿ ಆಮೇಲೆ ಬಿಚ್ಚಿಡಿ, ಅದೇ ನಿಮ್ ನೇತ್ರಗಳಿಗೆ ಒಳ್ಳೇದು ಅಂತ ಹೇಳಿದ್ರು. ಸಚ್ ಅ ನೈಸ್ ಸರ್ವಿಸ್. ಅಂಡ್ ನಾನು ಅದನ್ನ ಮೆನ್ಷನ್ ಕೂಡ ಮಾಡಿದ್ದೆ ನನ್ನ ಶೋನಲ್ಲಿ. ಸೊ ಇವಾಗ ಇಂಥ ಒಂದು ಒಳ್ಳೆ ಹಾಸ್ಪಿಟಲ್, ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿರೋದು, ಐ ಥಿಂಕ್ ಇಟ್ಸ್ ರಿಯಲಿ ಗ್ರೇಟ್. ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲಿನ ಡೈರೆಕ್ಟರ್ ಕವಿತಾ ವಾಡಿನ ಈ ಸಭಿಕರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಹೇಳಿ. And we really feel very proud that ಇವತ್ತು ನಿಮ್ಮ ಜೊತೆ ನಾವು ಆಚರಿಸ್ತಾ ಇರೋದು ಇಟ್ಸ್ ರಿಯಲಿ ಅ ಬಿಗ್ ಪ್ಲೆಷರ್ ಫಾರ್ ಅಸ್. ನೀವೇನು ಮಾಡ್ತಾ ಇದ್ದೀರಾ, ಇದು ಎದುರುಗಡೆ ನಾವು ಮಾಡ್ತಾ ಇರ್ತೇವೆ, ಖಂಡಿತ ಏನೂ ಅಲ್ಲ ಅನಿಸುತ್ತೆ. ಸುಮಾರು ನನ್ನ ವೃತ್ತಿ ಜೀವನದಲ್ಲಿ ನಾನು ಅಗರ್ವಾಲ್ ಜೊತೆ ಇರಬೇಕಾದ್ರೆ ವಿ ಹ್ಯಾವ್ ಅ CGHS tie-up. ಸುಮಾರು ಎಕ್ಸ್-ಆರ್ಮಿ ಮೆನ್, ದೇರ್ ಫ್ಯಾಮಿಲೀಸ್ ಕಮ್. I know many people personally, we do interact. And ನಮಗೊಂಥರ ಖುಷಿ, ಬರೀ ಅವಾಗ ಪೇಪರಲ್ಲೇ ಓದೋದು. ನಾವು ಹಾಸ್ಪಿಟಲ್ಗೆ ಹೋಗಿ ದಿವಸ ಇಂಡಿಪೆಂಡೆನ್ಸ್ ಡೇ ಇತ್ತು. ಹಾಗಾಗಿ ಹಾಸ್ಪಿಟಲಲ್ಲೂ ಕೂಡ ಇಂಡಿಪೆಂಡೆನ್ಸ್ ಡೇನ ಆಚರಿಸ್ತಾ ಇದ್ರು. ಮತ್ತು ಯೋಧರನ್ನ ಕರೆಸಿ ಎಲ್ಲ ಮಾತಾಡಿ ಅವರಿಗೆ ಸನ್ಮಾನನ ಮಾಡ್ತಾ ಇದ್ರು. ಕರೆದು ಸನ್ಮಾನ ಮಾಡ್ತಾರೆ ಹಾಗೆ ಅಂತ ಗೊತ್ತಿರಲಿಲ್ಲ. ತುಂಬಾ ಥ್ಯಾಂಕ್ ಯು ಮ್ಯಾಮ್. ಜೈ. ಹಾಗೆ ನನ್ನ ಚೆಕಪ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟು ಹಾಗೇನೆ ಊಟ ಟೈಮಿಂಗ್ಸ್ ಕೂಡ ಆಗಿತ್ತು. ಅಲ್ಲೇ ಹತ್ರದಲ್ಲಿರೋ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತೆ ಹಾಗೆ ಬರ್ತಾ ಆನ್ ದಿ ವೇನಲ್ಲಿ ಸ್ವಲ್ಪ ಫ್ರೂಟ್ಸ್ಗಳನ್ನ ತಗೊಂಡು, ಆಲ್ರೆಡಿ ಟೈಮ್ ಆಗಿತ್ತು, ಮನೆಯಲ್ಲಿ ಕೂಡ ಪಪ್ಪಿಗಳನ್ನ ಬಿಟ್ಟು ಹೋಗಿದ್ವಿ. ಹಾಗಾಗಿ ಎಲ್ಲೇ ಹೋದ್ರೂ ಸ್ವಲ್ಪ ನಾವು ಬೇಗ ಬರಬೇಕು, ಪಪ್ಪಿಗಳನ್ನ ಬಿಟ್ಟು ಹೋಗಿರ್ತೀವಿ ಮತ್ತೆ ಅವಕ್ಕೆ ಊಟಗಳು ಕೂಡ ಕೊಡಬೇಕಾಗಿದ್ರಿಂದ ನಾವು ಅಲ್ಲಿಂದ ಬೇಗನೆ ಬಂದ್ವಿ.
ಮಾರ್ಕೆಟಿಂದ ಏನೋ ಎಲ್ಲ ಹಣ್ಣುಗಳು ತಗೊಂಬರ್ತೀವಿ. ತಗೊಂಡು ಬಂದಾದಮೇಲೆ ಈ ಬುಟ್ಟಿ ಗಿಡದ ಇದಕ್ಕಿಡದ ಅದಕ್ಕಿಡದ, ಅದರಿಂದ ಇದಕ್ಕೆ ಸುರಿ ಇದರಿಂದ ಅದಕ್ಕೆ ಸುರಿ ಅಂತೇಳಿ ಎಷ್ಟು ಬುಟ್ಟಿಗಳನ್ನ ತಂದಿಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಹಣ್ಣಿಗೆ ಎಲ್ಲಿ ಯಾವ್ದ್ಯಾವ್ದಕ್ಕೆ ಹಾಕೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ, ಯಾವುದಕ್ಕೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಬಟರ್ ಫ್ರೂಟ್ನೆಲ್ಲ ಇದಕ್ಕೆ ಹಾಕಿಟ್ಟಿರ್ತೀನಿ. ಬಟರ್ ಫ್ರೂಟ್ಸ್ ತೊಗೊಂಡೆ. ಇಲ್ಲಿ ಏನೋ ಒತ್ತುಬಿಟ್ಟಿದೆ ಇಲ್ಲಿ, ಬೇಗ ಯೂಸ್ ಮಾಡ್ಕೋಬೇಕು ಅದನ್ನು. ಹಾಗಾಗಿ ಇದಕ್ಕೆ ಚೆನ್ನಾಗಿ ಅನಿಸುತ್ತೆ, ಇದಕ್ಕೆ ಇಟ್ಬಿಡ್ತೀನಿ ಬಟರ್ ಫ್ರೂಟ್ಸ್ ಎಲ್ಲ ನೋಡಿ. ಅಲ್ವಾ, ಗ್ರೀನಾಗಿ ಚೆನ್ನಾಗಿದೆ. ಮತ್ತು ಇದೂ ಕೂಡ ಸ್ವಲ್ಪ ಒತ್ತುಬಿಟ್ಟಿದೆ. ಆದರೂ ಸರಿಯೇ, ಏನಾದರೂ ಒಂದು ಮಿಸ್ ಆಗೇ ಆಗುತ್ತೆ. ಹೀಗೆ ಜೋಡಿಸಿಟ್ಟು ಇದು ಬೇಗ ಯೂಸ್ ಮಾಡ್ಕೋಬೇಕು. ಮತ್ತು ಇದನ್ನು ಬೇಗ ಯೂಸ್ ಮಾಡಬೇಕು. ಇಲ್ಲಿಗೆ ದಾಳಿಂಬೆ ಹಣ್ಣು ಇಟ್ಬಿಡ್ತೀನಿ. ಇದು ಬುಟ್ಟಿ ಆಯಿತು. ಇದಿಷ್ಟು ತಿನ್ನೋದಕ್ಕೆ ಯೂಸ್ ಮಾಡ್ಕೊತೀನಿ. ಮೈಸೂರಿಂದ ಬರಬೇಕಾದ್ರೆ ರೋಡ್ ಸೈಡಲ್ಲಿ ಒಬ್ಬರು ಮಾರ್ತಾ ಇರ್ತಾರೆ ನಾಟಿ ಸೀಬೆಹಣ್ಣು. ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಾನು ನಿಮಗೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಭಾಳ ಇಷ್ಟ ಸೀಬೆಹಣ್ಣು ಅಂದರೆ, ಹಾಗಾಗಿ ತೊಗೊಬಂದೆ ನೋಡಿ. ಇಷ್ಟು ಬುಟ್ಟಿ ಎಲ್ಲ ತೆಗೆದಿಟ್ಟು ಸಾಕಾಗಿದ್ದು 3 ಬುಟ್ಟಿ, ಎಲ್ಲ ಬುಟ್ಟಿನೂ ಎತ್ತಿಕ್ಕೋಬೇಕೀಗ. ಎಷ್ಟು ಹಣ್ಣು ಆಯಿತು. ನಮ್ಮೂರಿಗೆ ಬಂದೇ ಬಳೆಗಳನ್ನ ಶಾಪಿಂಗ್ ಮಾಡಿಕೊಂಡೆ. ಅಲ್ಲಿ ಟೈಮ್ ಸಾಕಾಗಲಿಲ್ಲ, ಮತ್ತು ತುಂಬಾ ರಶ್ ಇತ್ತು. ಆಗಸ್ಟ್ 15 ಇದ್ದಿದ್ದರಿಂದ ಮಾರ್ಕೆಟ್ಗೆ ಹೋಗೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಸಖತ್ತು ರಶ್ ಇತ್ತು. ಹಾಗಾಗಿ ಹೋಗೋದಕ್ಕೆ ಹೋಗಲಿಲ್ಲ. ಇದು ಗಾಜಿಂದು ಪರ್ ಪೇರ್ ಬಂದು 40 ರೂಪೀಸ್ ಹೇಳಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದನ್ನು 5 ಜೊತೆ ತೊಗೊಂಡೆ. ನಮ್ಮ ಊರಲ್ಲೇ ತೊಗೊಂಡೆ, ಮಳವಳ್ಳಿನಲ್ಲೇ ತೊಗೊಂಡೆ. ಮತ್ತು ಹಾಗೆ ಇದೊಂದು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡೆ. ಮತ್ತು ಕುಂಕುಮ ಕೊಡೋದಕ್ಕೆ ಅಂತೇಳಿ ಬಳೆಗಳನ್ನ ತೊಗೊಂಡೆ. ಲಾಸ್ಟ್ ಇಯರ್ದು ಇನ್ನೂ ಒಂದು ಸ್ವಲ್ಪ ಬಳೆಗಳು ಉಳ್ಕೊಂಡಿದೆ, ಅದು ಈ ಥರ ಪ್ಯಾಕೆಟು ಕೂಡ ಓಪನ್ ಮಾಡಿಲ್ಲ. ಹಾಗೆ ಮತ್ತು ನನಗೆ ಸ್ಯಾರಿ ಮ್ಯಾಚಿಂಗ್ ಅಂಥೇಳಿ ಬಳೆಗಳನ್ನ ತೊಗೊಂಡೆ. ಅಷ್ಟು ತೊಗೊಂಡು ಬಂದೆ ನೋಡಿ. ಇದು 40 ರೂಪೀಸ್ ಪೇರ್ಗೆ, ಇದು 200 ರೂಪೀಸ್ ಆಯಿತು. ಇದಕ್ಕೆ 200 ರೂಪೀಸ್ ನೋಡಿ. ಬ್ಯಾಂಗಲ್ಸ್ ಎಲ್ಲ ಎಷ್ಟು ರೇಟ್ ಆಗಿದೆ ಅಂತೇಳಿ. ಇದು 100 ರೂಪೀಸು ಡಜನ್ನು. ಇಷ್ಟು ತೊಗೊಂಡು ಬಂದೆ. ಹಬ್ಬಗಳು ಬಂತು ಅಂದರೆ ಎಷ್ಟು ಶಾಪಿಂಗ್ ಮಾಡಿದ್ರೂ ಸಾಕಾಗಲ್ಲ. ಮತ್ತೆ ಬೇಕು ಅನ್ನಿಸ್ತಾನೆ ಇರುತ್ತೆ. ಎಷ್ಟು ಬ್ಯಾಂಗಲ್ಸ್ ಇರಲಿ, ಏನೇ ಇರಲಿ, ಮತ್ತೆ ಬೇಕು ಅನ್ನಿಸ್ತಾನೆ ಇರುತ್ತೆ. ಹೆಣ್ಮಕ್ಳಿಗೆ ಆಗ ಅಥವಾ ನನಗೆ ಮಾತ್ರ ಈಗ ಒಂದು ಗೊತ್ತಿಲ್ಲ. ನೀವು ಹಾಗೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಹಬ್ಬಕ್ಕೆ ಇಡ್ತೀನಿ, ಹಾಗಾಗಿ ಇದೆಲ್ಲ ಒಂದು ಹತ್ರನೇ ಇಟ್ಕೊಂಡ್ಬಿಡ್ತೀನಿ. ಇದು ನಾನು ಯೂಸ್ ಮಾಡ್ಕೊಳ್ಳೋದ್ರಿಂದ ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಫ್ರೆಂಡ್ಸ್, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.